ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಈಗಾಗಲೇ ನಿಮಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಇವತ್ತು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಂತ. ಅದರ ಹಿಂದಿನ ಕಾರಣದ ಬಗ್ಗೆ ಕೂಡ ಗೊತ್ತಿದೆ, ಬಟ್ ಸ್ಟಿಲ್ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ. ಆ ನಂತರ ಕೂಡ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಒಂದಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ ಗಳಿದ್ದಾವೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಮೊದಲಿಗೆ ನಿಫ್ಟಿಯಲ್ಲಿ ನೋಡಬಹುದು 312 ಪಾಯಿಂಟ್ಸ್ ಅಥವಾ 1.24% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇದು ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ, ಆಗಾಗ 1%, 1.5%. ಬಟ್ ಇವತ್ತು ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಡೌನ್ ಆಗಿತ್ತು. ಆಲ್ಮೋಸ್ಟ್ ನಿಫ್ಟಿ 500 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಗಿತ್ತು. ಆನಂತರ ಒಂದಷ್ಟು ರಿಕವರ್ ಆಗಿದೆ, ಅಂದ್ರೆ ಮೋರ್ ದನ್ 200 ಪಾಯಿಂಟ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು, ಆಲ್ಮೋಸ್ಟ್ 400 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು. ಆನಂತರ ಒಳ್ಳೆ ರಿಕವರಿ ಕಂಡು ಬಂತು, ಮತ್ತೆ ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಫಾಲ್ ಬಂತು. ನೋಡಬಹುದು, ರಿಕವರ್ ಆಗಿದ್ದು ಅಲ್ಲಿಂದ 360 ಪಾಯಿಂಟ್ಸ್, ಮತ್ತೆ ಕೊನೆಯಲ್ಲಿ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 1% ಬೌನ್ಸ್ ಬ್ಯಾಕ್ ಇದೆ, ಅಥವಾ 200 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ನೋಡಬಹುದು, 603 ಇವತ್ತಿನ ಲೋ ಆಗಿತ್ತು. ಕ್ಲೋಸಿಂಗ್ ಕಂಡು ಬಂದಿರೋದು 865, ಅಂದ್ರೆ ಮೋರ್ ದನ್ 260 ಪಾಯಿಂಟ್ಸ್ ರಿಕವರ್ ಆಗಿದೆ. 200 ಅಲ್ಲ, 260 ಪಾಯಿಂಟ್ಸ್ ರಿಕವರಿ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ, ಎಸ್ಪೆಷಲಿ ಫ್ಯಾಗಂಡ್ ಅಲ್ಲಿ. ಇನ್ ಕೇಸ್ ಆ ರಿಕವರಿ ಬಂದಿಲ್ಲ ಅಂದ್ರೆ ಇನ್ನು ಎಕ್ಸ್ಟ್ರೀಮ್ ಡೌನ್ ಫಾಲ್ ಇರ್ತಾ ಇತ್ತು. ಮೋರ್ ದನ್ 2% ಡೌನ್ ಫಾಲ್ ಇತ್ತು. ಬಟ್ ಆನಂತರ ಒಂದಷ್ಟು ರಿಕವರ್ ಆಗಿದ್ರಿಂದ 1.24% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1048 ಪಾಯಿಂಟ್ಸ್ ಅಥವಾ 1.29% ಡೌನ್ ಫಾಲ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ, ನಿಫ್ಟಿ ತರಾನೇ. ಒಟ್ಟಿನಲ್ಲಿ ಎರಡು ಕಡೆ ಮೋರ್ ದನ್ 1% ಡೌನ್ ಫಾಲ್ ಬಂತು. ಹಾಗೆ ಇಲ್ಲೂ ಕೂಡ ಫ್ಯಾಗಂಡ್ ಅಲ್ಲಿ ಒಳ್ಳೆ ರಿಕವರ್ ಆಗಿದೆ, ನೋಡಬಹುದು 750 ಪಾಯಿಂಟ್ಸ್. ಹಾಗಾಗಿ ದೊಡ್ಡ ಡೌನ್ ಫಾಲ್ ಅನ್ನಿಸ್ತಿಲ್ಲ, 1.3 ಈ ರೀತಿ ಡೌನ್ ಫಾಲ್ ಇದೆ. ಬಟ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.52% ಡೌನ್ ಫಾಲ್ ಇದೆ, ಅಂದ್ರೆ 1.5% ಡೌನ್ ಆಗಿದೆ. ನಿಫ್ಟಿ 100 ಅಲ್ಲಿ 1.29% ಡೌನ್ ಆಗಿದೆ. ನಿಫ್ಟಿ 200 1.34% ಡೌನ್ ಫಾಲ್ ಅನ್ನ ಕಂಡಿದೆ. ನಿಫ್ಟಿ 500 1.43% ಡೌನ್ ಆಗಿದೆ. ಅಂದ್ರೆ 1.2 ಇಂದ 1.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ, ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 1.46% ಡೌನ್ ಆಗಿದೆ. ಮಿಡ್ ಕ್ಯಾಪ್ 100 1.58% ಡೌನ್ ಆಗಿದೆ. ಮಿಡ್ ಕ್ಯಾಪ್ 150 1.7% ಡೌನ್ ಆಗಿದೆ. ಅಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ 1.4 ಇಂದ 1.7% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ನಲ್ಲಿ 1.63% ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.75% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 1.89% ಡೌನ್ ಇದೆ. ಅಂದ್ರೆ ಇಲ್ಲಿ 1.6 ಇಂದ 1.9% ವರೆಗೂ ಡೌನ್ ಫಾಲ್ ಇದೆ. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ಲೈಟ್ಲಿ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 2.22% ಡೌನ್ ಫಾಲ್ ಇದೆ, ಅಂದ್ರೆ ಮೋರ್ ದನ್ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಇವತ್ತು ಲಾರ್ಜ್ ಕ್ಯಾಪ್ ಆಗಲಿ, ಮಿಡ್ ಕ್ಯಾಪ್ ಆಗಲಿ ಅಥವಾ ಸ್ಮಾಲ್ ಕ್ಯಾಪ್ ಆಗಲಿ ಎಲ್ಲೂ ಕಡಿಮೆ ಪ್ರಮಾಣದಲ್ಲಿ ಡೌನ್ ಫಾಲ್ ಬರಲಿಲ್ಲ. ಮೋರ್ ದನ್ 1% ಇಂದ 2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇವತ್ತು 2 ಇಂಡೈಸ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಅದರಲ್ಲೂ ಮೆಟಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, 0.24% ಪಾಸಿಟಿವ್ ಇದೆ. ಬಟ್ ಫಾರ್ಮಾ ಫ್ಲಾಟ್ ಇದೆ, ಆದ್ರೆ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, 0.02% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಇನ್ನು ನಿಫ್ಟಿ ಆಟೋದಲ್ಲಿ 2.2% ಡೌನ್ ಫಾಲ್ ಇದೆ. ಆಕ್ಚುಲಿ ನಿನ್ನೆಯಿಂದ ಹಲವು ಕಂಪನಿಗಳು ತಮ್ಮ ಫೆಬ್ರವರಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ದು ಚೆನ್ನಾಗಿತ್ತು, ಎಲ್ಲಾನು ಕೂಡ ಎಲ್ಲಾ ಕಡೆ ಒಳ್ಳೆ ಗ್ರೋತ್ ಇತ್ತು. ಬಟ್ ಸ್ಟಿಲ್ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ಮೋರ್ ದನ್ 2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಆಟೋದಲ್ಲಿ. ನಿಫ್ಟಿ ಬ್ಯಾಂಕ್ 1.14% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ 1.1% ಡೌನ್ ಆಗಿದೆ. FMCG ನಲ್ಲಿ 0.76% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. IT ಇವತ್ತು ಕೂಡ 1.08% ಡೌನ್ ಆಗಿದೆ. ಮೀಡಿಯಾ 1.82% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು PSU ಬ್ಯಾಂಕ್ ಗಳಲ್ಲಿ 1.84% ಡೌನ್ ಫಾಲ್ ಇದೆ. ರಿಯಾಲಿಟಿ 1.61% ಡೌನ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ 0.91% ಡೌನ್ ಆಗಿದೆ. ಹೆಲ್ತ್ ಕೇರ್ 0.09% ಡೌನ್ ಆಗಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 2.15% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ 2.15% ಡೌನ್ ಇದೆ. ಕೆಮಿಕಲ್ 1.36% ಡೌನ್ ಆಗಿದೆ.
ಒಟ್ಟಿನಲ್ಲಿ ಎರಡು ಸೆಕ್ಟರ್ಸ್ ಅನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಕಡೆ ಡೌನ್ ಫಾಲ್ ಇದೆ. ಹಾಗೆ ಹೆಲ್ತ್ ಕೇರ್ ಕೂಡ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ಹೆಲ್ತ್ ಕೇರ್ ಅಲ್ಲೂ ಕೂಡ ಇವತ್ತು. ಒಟ್ಟಿನಲ್ಲಿ ಎಲ್ಲ ಇಂಡೆಕ್ಸಸ್ ಗಳು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಫ್ಯೂ ಇಂಡೆಕ್ಸ್ ಗಳನ್ನ ಹೊರತುಪಡಿಸಿದ್ರೆ ಎಲ್ಲ ಕಡೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ದೊಡ್ಡ ಮಟ್ಟದಲ್ಲಿ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಆ ಕಡೆ ಬಂದ್ರೆ ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ 1.87, 0.94, 1.63, 1.91, 1.12, 2.23, 1.6 ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಎಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲ. ಕೆಲವು ಮಾರ್ಕೆಟ್ ಗಳು ಎಸ್ಪೆಷಲಿ ರಷ್ಯನ್ ಮಾರ್ಕೆಟ್ ಪಾಸಿಟಿವ್ ಇದೆ 1.5%. ನಂತರ ಇಸ್ರೇಲ್ ಮಾರ್ಕೆಟ್ ನೋಡಬಹುದು 3.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕೆಲವು ಮಾರ್ಕೆಟ್ ಗಳನ್ನ ಹೊರತುಪಡಿಸಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಇದ್ದಾವೆ. ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ. 0.03, 0.4, 0.8, 0.09 ಈ ರೀತಿ ಇದೆ ಇವತ್ತಿನ ಪರ್ಫಾರ್ಮೆನ್ಸ್. ಒಟ್ಟಿನಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಮೆಜಾರಿಟಿ ನೆಗೆಟಿವ್ ಇದಾವೆ. ಅಲ್ಲಲ್ಲೇ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಇನ್ನು ನಿಮ್ಗೆ ಈಗಾಗಲೇ ಗೊತ್ತಿದೆ ಇವತ್ತಿನ ಮಾರ್ಕೆಟ್ ನ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಪ್ರಮುಖ ಕಾರಣ ಅಂತಂದ್ರೆ ಅದು US, ಇಸ್ರೇಲ್ ಹಾಗೂ ಇರಾನ್ ನ ಯುದ್ಧ. ದೊಡ್ಡ ಮಟ್ಟದ ಅಟ್ಯಾಕ್ ಗಳು ಅಲ್ಲಿ ಆಗ್ತಾ ಇದೆ. ಜೊತೆಗೆ ಏನು ನಡೀಬಾರ್ದಿತ್ತೋ ಅದೇ ನಡೀತಾ ಇದೆ. ಅಂದ್ರೆ ಇರಾನ್ ತನ್ನ ಸುತ್ತಮುತ್ತಲಿನ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಏನಿದಾವೆ ಅದರಲ್ಲೂ ಅಮೆರಿಕದ ಮಿತ್ರ ದೇಶಗಳೇನಿದಾವೆ ಅವುಗಳನ್ನ ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಇರಾನ್ ಟಾರ್ಗೆಟ್ ಮಾಡ್ತಿರೋದು ಮಿಲಿಟರಿ ಬೇಸ್ ಗಳಿಗಿಂತ ಜಾಸ್ತಿ ಪಬ್ಲಿಕ್ ಪ್ಲೇಸ್ ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಏರ್ಪೋರ್ಟ್ ಗಳನ್ನ ಹೊಡೆದಿದ್ದಾರೆ, ಹೋಟೆಲ್ ಗಳ ಮೇಲೆ ದಾಳಿ ಮಾಡಿದ್ದಾರೆ, ಜೊತೆಗೆ ಎನರ್ಜಿ ಸೈಟ್ ಗಳ ಮೇಲೆ ದಾಳಿ ಮಾಡಿದ್ದಾರೆ. ಆಕ್ಚುಲಿ ಮಾರ್ಕೆಟ್ ಮೇ ಬಿ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಒಂದಷ್ಟು ರಿಕವರಿ ಆಗ್ತಾ ಇತ್ತೇನೋ. ಬಟ್ ಮಧ್ಯಾಹ್ನ ಬಂದಂತ ಸುದ್ದಿಗಳು ಖಂಡಿತ ಮತ್ತೆ ಮಾರ್ಕೆಟ್ ನ ಅಷ್ಟೇನು ರಿಕವರಿ ಮಾಡದೇ ಇರೋದಕ್ಕೆ ಕಾರಣ ಅದು ಅಂತಾನೆ ಹೇಳ್ಬೋದು ಇವತ್ತು. ಫಾರ್ ಎಕ್ಸಾಂಪಲ್ ನಾವು ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ನಿಯರ್ಲಿ 8% ಪಾಸಿಟಿವ್ ಅಲ್ಲಿ ಬ್ರೆಂಟ್ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 80 ಕ್ರಾಸ್ ಮಾಡಿತ್ತು. ನಂತರ 78, 79 ರೇಂಜ್ ಅಲ್ಲಿ ಈಗ ಟ್ರೇಡ್ ಆಗ್ತಾ ಇದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ 3.5% ರ್ಯಾಲಿ ಇತ್ತು ಅಥವಾ ನಿಯರ್ಲಿ 4%. ಆದ್ರೆ ಆನಂತರ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು ಈ ಸುದ್ದಿ ನೋಡಬಹುದು. ಇರಾನ್ಸ್ ಡ್ರೋನ್ಸ್ ಹಿಟ್ ಅರಾಮ್ಕೋ ಆಯಿಲ್ ರಿಫೈನರಿ ಇನ್ ಸೌದಿ ಅರೇಬಿಯಾ. ಈ ಒಂದು ಸುದ್ದಿಯನ್ನ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಹಂಚಿಕೊಂಡಿದ್ದೆ. ಇರಾನ್ ನ ಡ್ರೋನ್ ಸೌದಿ ಅರೇಬಿಯಾದ ಸೌದಿ ಅರಾಮ್ಕೋ ಆಯಿಲ್ ರಿಫೈನರಿ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ದೊಡ್ಡ ಮಟ್ಟದ ಡಿಸ್ರಪ್ಷನ್ ಗೂ ಕೂಡ ಕಾರಣ ಆಗಿದೆ. ಈ ರಾಸ್ ತನೂರ ರಿಫೈನರಿ ಏನಿದೆ ಇದು ಒನ್ ಆಫ್ ದ ಲಾರ್ಜೆಸ್ಟ್ ರಿಫೈನರಿ. ನೀವು ಬೇಕಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಲಾರ್ಜೆಸ್ಟ್ ಆಯಿಲ್ ಕಂಪನಿ ಇನ್ ದ ವರ್ಲ್ಡ್ ಅಂತ ಸೌದಿ ಅರಾಮ್ಕೋ ಅಂತ ಬರುತ್ತೆ. ನೋಡಬಹುದು 10 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಪ್ರೊಡ್ಯೂಸ್ ಮಾಡುತ್ತೆ ಈ ಸೌದಿ ಅರಾಮ್ಕೋ ಕಂಪನಿ, ಒನ್ ಆಫ್ ದ ಲಾರ್ಜೆಸ್ಟ್ ಆಯಿಲ್ ಕಂಪನಿ. ಈ ಕಂಪನಿಯ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಇಲ್ಲಿ ನೋಡಬಹುದು ಇರಾನ್ ಇಟ್ ಸೌದಿ ಅರಾಮ್ಕೋಸ್ ರಾಸ್ ತನೂರಾ ಆಯಿಲ್ ರಿಫೈನರಿ. IRGC ಕ್ಲೈಮ್ಸ್ ಇಟ್ ಓಪನ್ ಮಾಸಿವ್ ಗೇಟ್ಸ್ ಆಫ್ ಫೈರ್. ಸೊ ಈ ಸುದ್ದಿಗಳೇನಿತ್ತು ಇವೆಲ್ಲ ಬರ್ಲಿಕ್ಕೆ ಶುರುವಾದ್ಮೇಲೆ ಮಾರ್ಕೆಟ್ ಅಲ್ಲಿ ಇನ್ನೂ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಜಾಸ್ತಿನೇ ಆಯ್ತು. ಜೊತೆಗೆ ಕ್ರೂಡ್ ಅಲ್ಲೂ ಕೂಡ ಅದು ರ್ಯಾಲಿಗೆ ಕಾರಣ ಆಯ್ತು. ಹಾಗಾಗಿ ಅರೌಂಡ್ 8% ಅಥವಾ ಅಬೌವ್ 8% ವರೆಗೂ ಕೂಡ ಹೋಗಿತ್ತು ಕ್ರೂಡ್. ಈಗ ನಿಯರ್ಲಿ 8% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ನೋಡೋಣ ಇನ್ನು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇದೇ ಮೇಜರ್ ರೀಸನ್. ಆಕ್ಚುಲಿ ಎಲ್ರಿಗೂ ಗೊತ್ತಿತ್ತು ಇವತ್ತು ಮಾರ್ಕೆಟ್ ಡೌನ್ ಆಗುತ್ತೆ ಅಂತ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಏನಾದ್ರೂ ರಿಕವರಿ ಆಗುತ್ತಾ, ಯಾಕಂದ್ರೆ ಹಲವು ಸುದ್ದಿಗಳು ಬಂದಿದ್ವು. ಹಾಗಾಗಿ ಹೋಪ್ಸ್ ಕೂಡ ಇತ್ತು. ರಿಕವರಿ ಅಂದ್ರೆ ಪಾಸಿಟಿವ್ ಆಗುತ್ತೆ ಅಂತ ಅಲ್ಲ, ಡೌನ್ ಇಂದ ಒಂದಷ್ಟು ರಿಕವರ್ ಆಗಿ ಕ್ಲೋಸ್ ಆಗುತ್ತೇನೋ ಅಂತ. ಆಕ್ಚುಲಿ ರಿಕವರ್ ಆಯ್ತು. ಅವಾಗ್ಲೇ ನೋಡಿದ್ವಲ್ಲ 260 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಗಿದೆ. ಇವನ್ ನನ್ನ ಪೋರ್ಟ್ಫೋಲಿಯೋ ಕೂಡ ಮಾರ್ನಿಂಗ್ ಆಲ್ಮೋಸ್ಟ್ 5% ಡೌನ್ ಆಗಿತ್ತು. ಬಟ್ ಕೊನೆಯಲ್ಲಿ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಪೋರ್ಟ್ಫೋಲಿಯೋದಲ್ಲೂ ಕೂಡ ನನಗೆ ಎಸ್ಪೆಷಲಿ ಒಳ್ಳೆ ರಿಕವರ್ ಆಗಿದೆ. ನಿಮ್ಮ ಪೋರ್ಟ್ಫೋಲಿಯೋಗಳು ಹೆಂಗೆ ಪರ್ಫಾರ್ಮ್ ಮಾಡಿದೋ ಗೊತ್ತಿಲ್ಲ. ಬಟ್ ಮಾರ್ನಿಂಗ್ ಆಲ್ಮೋಸ್ಟ್ 5% ಡೌನ್ ಆಗಿದ್ದು ಒಳ್ಳೆ ರಿಕವರಿ ಆಗಿ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನನ್ನ ಪೋರ್ಟ್ಫೋಲಿಯೋ. ಜೊತೆಗೆ ನಿಮ್ಗೆ ನಿನ್ನೆ ವಿಡಿಯೋದಲ್ಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಅದೇನು ಅಂತಂದ್ರೆ ಇವತ್ತು ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ ಅಂತ. ಯಾಕಂದ್ರೆ ಯೂಶಲಿ ಮಂಗಳವಾರ ಇರ್ತಾ ಇತ್ತು NSE ಇದು ವೀಕ್ಲಿ ಎಕ್ಸ್ಪೈರಿ. ಬಟ್ ನಾಳೆ ಹೋಲಿ ಪ್ರಯುಕ್ತ ಮಾರ್ಕೆಟ್ ರಜೆ ಇರೋದ್ರಿಂದ ಇವತ್ತು ಎಕ್ಸ್ಪೈರಿ ಇತ್ತು. ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರುತ್ತೆ. ಎಸ್ಪೆಷಲಿ ಫ್ಯಾಗ್ ಅಂಡ್ ಅಲ್ಲಿ ಏನ್ ರಿಕವರಿ ಕಂಡು ಬಂತಿದ್ದು ಇದಕ್ಕೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಕೂಡ ಬಂದಿರಬಹುದು ಆ ಕಾರಣಕ್ಕೂ ಕೂಡ. ಹಾಗೆ ಸದ್ಯದ ಮಟ್ಟಿಗೆ ಇರಾನ್ ಯಾವ ರೀತಿ ಅಟ್ಯಾಕ್ ಮಾಡ್ತಿದೆ ಅಂದ್ರೆ ಫ್ರಸ್ಟ್ರೇಟ್ ಆಗ್ಬಿಟ್ಟವ್ರೆ ಅವರು. ಜೊತೆಗೆ ನಾವು ಈ ಸಮಯನ ಬಿಟ್ರೆ ಅಥವಾ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಆಮೇಲೆ ನಮ್ಗೆ ಹೊಡೆಯೋದಕ್ಕೆ ಚಾನ್ಸಸ್ ಸಿಗಲ್ವೇನೋ ಅನ್ನೋ ರೀತಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಅವರು ಅಮೆರಿಕನ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡೋದಕ್ಕಿಂತ ಮಿತ್ರ ದೇಶಗಳಲ್ಲಿ ಹೋಟೆಲ್ಸ್, ಏರ್ಪೋರ್ಟ್ಸ್, ಎನರ್ಜಿ ಫೆಸಿಲಿಟೀಸ್ ಇವುಗಳನ್ನ ಟಾರ್ಗೆಟ್ ಮಾಡೋ ಮೂಲಕ ಸಾಕಷ್ಟು ಡ್ಯಾಮೇಜ್ ಮಾಡ್ಬಿಡ್ಬೇಕು. ನಮಗೆ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ಅಥವಾ ನಾವು ಅಟ್ಯಾಕ್ ಮಾಡೋ ಶಕ್ತಿಯನ್ನ ಕಳ್ಕೊಳ್ಳೋದಕ್ಕೆ ಮುಂಚೆ ಸಾಧ್ಯವಾದಷ್ಟು ಹೆಚ್ಚಿಗೆ ಡ್ಯಾಮೇಜ್ ಮಾಡಬೇಕು ಅನ್ನೋ
ಅನ್ನೋ ರೀತಿಯಲ್ಲಿ ಅವರು ಅಟ್ಯಾಕ್ಸ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಫ್ರಸ್ಟ್ರೇಷನ್ ಅಲ್ಲಿ ಮಾಡುವಂತ ಅಟ್ಯಾಕ್ ತುಂಬಾ ದಿನ ಎಕ್ಸ್ಟೆಂಡ್ ಆಗ್ತವೆ ಅಂತ ಹೇಳಕ್ ಆಗೋದಿಲ್ಲ. ಪ್ರಿಸೈಸ್ ಪ್ಲಾನ್ ಮಾಡಿ ಮಾಡೋದಕ್ಕೂ ತನ್ನಲ್ಲಿರುವಂತ ಮದ್ದುಗುಂಡುಗಳು ಖಾಲಿ ಆಗೋದಕ್ಕ ಸುಮ್ನೆ ಹೊಡಿತಾ ಇರೋದಕ್ಕೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ಅವ್ರ ಹತ್ರ ಪ್ಲಾನ್ ಇದೆ, ಆರ್ಮಿಗಿಂತ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಟಾರ್ಗೆಟ್ ಮಾಡಬೇಕು ಅಂತ. ಅದೇ ಅವ್ರ ಹತ್ರ ಇರೋ ಪ್ಲಾನ್ ಈಗ. ಜೊತೆಗೆ ಅವ್ರಿಗೆ ಮೇ ಬಿ ಇನ್ನೊಂದು ಭಯ ಇರಬಹುದು, ನಾವೀಗ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಇವರೆಲ್ಲ ಅಟ್ಯಾಕ್ ಮಾಡಿ ನಮ್ಮನ್ನ ನೆಕ್ಸ್ಟ್ ಅಟ್ಯಾಕ್ ಮಾಡಕ್ಕೆ ಶಕ್ತಿನೇ ಇಲ್ಲದೆ ಇರೋ ತರ ಮಾಡ್ತಾರೇನೋ ಅಂತ. ಹಾಗಾಗಿ ಫ್ರಸ್ಟ್ರೇಷನ್ ಅಲ್ಲಿ ಅಥವಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ನೋಡೋಣ, ಇವಾಗ್ಲೇ ಅಂತೂ ಖಂಡಿತ ಹೀಗೆ ಆಗ್ಬೋದು ಅಂತ ಹೇಳಕ್ ಆಗೋದಿಲ್ಲ. ಇಸ್ರೇಲ್ ಹಾಗೂ ಅಮೆರಿಕ ಕೂಡ ಪ್ರಾಪರ್ ಟಾರ್ಗೆಟ್ಸ್ ಅನ್ನ ಮಾಡ್ತಿದ್ದಾರೆ. ಸಾಧ್ಯವಾದಷ್ಟು ಇವರ ದಾಳಿ ಮಾಡೋ ಶಕ್ತಿಯನ್ನ ಕುಂದಿಸೋ ಕಡೆ ಗಮನ ಕೊಡ್ತಿದ್ದಾರೆ. ಹಾಗಾಗಿ ಮೇ ಬಿ ನಾಳೆ ಅಂತೂ ಮಾರ್ಕೆಟ್ ರಜೆ ಇದೆ, ಒಂದಷ್ಟು ಉಸಿರಾಡಬಹುದು ಇನ್ವೆಸ್ಟರ್ಸ್. ನಾಳೆ ಸಂಜೆ ಅಷ್ಟರಲ್ಲಿ ಅಥವಾ ನಾಡಿದ್ ಮಾರ್ಕೆಟ್ ಬೆಳಗ್ಗೆ ಓಪನ್ ಆಗೋ ಅಷ್ಟರಲ್ಲಿ ಏನಾದ್ರೂ ಈ ಕಾನ್ಫ್ಲಿಕ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಆದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡಬಹುದು. ಅದಕ್ಕೆ ಕಾದು ನೋಡ್ಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಗೋಲ್ಡ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. MCX ಅಲ್ಲಿ ನೋಡಬಹುದು more than 4% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಇವತ್ತು ಸೇಫ್ ಅವೆನ್ಯೂ ಕಡೆ ಗಮನವನ್ನು ಕೊಡ್ತಾರೆ ಇನ್ವೆಸ್ಟರ್ಸ್. ಯೂಶುವಲಿ ಇಂತ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅದೇ ಆಗಿದೆ. ಇನ್ನು ಸಿಲ್ವರ್ ಅಲ್ಲೂ ಕೂಡ ನಿಯರ್ಲಿ 5% ಅಥವಾ 4.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಜೊತೆಗೆ ಲಾಂಗ್ ಬಿಲ್ಡ್ ಅಪ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಸಿಲ್ವರ್ ಅಲ್ಲಿ. ಗೋಲ್ಡ್ ಅಲ್ಲಿ ಶಾರ್ಟ್ ಕವರಿಂಗ್ ಆಗ್ತಾ ಇದೆ, ಸಿಲ್ವರ್ ಅಲ್ಲಿ ಲಾಂಗ್ ಬಿಲ್ಡ್ ಅಪ್ ಆಗ್ತಾ ಇದೆ. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇತ್ತು. ಶ್ರೀರಾಮ್ ಟ್ವಿಸ್ಟೆಕ್ IPOದ ಲಿಸ್ಟಿಂಗ್ ಇತ್ತು. ನೋಡಬಹುದು ಮೊದಲನೇ ದಿನ 30% ಡಿಸ್ಕೌಂಟ್ ಗೆ ಲಿಸ್ಟ್ ಆಯ್ತು. ಆಲ್ಮೋಸ್ಟ್ 35% ಡೌನ್ ಆಯ್ತು. ಮೊದಲನೇ ದಿನ ಬಿಗ್ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ. ಇನ್ನು ಕ್ಲೀನ್ ಮ್ಯಾಕ್ಸ್ ಕೂಡ ಇತ್ತು, ಅದು ಅರೌಂಡ್ 9% ಗೆ ಲಿಸ್ಟ್ ಆಯ್ತು, ಅಂದ್ರೆ 9% ಡಿಸ್ಕೌಂಟ್ ಗೆ. ಬಟ್ ಆ ನಂತರ ಅಲ್ಲೂ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಯ್ತು. ಎರಡು ಕೂಡ ಬ್ಯಾಡ್ ಡೇ ಮಾರ್ಕೆಟ್ ಗೆ ಬಂದಿದ್ದಾವೆ ಅಂತ ಹೇಳುವುದು. ಮೇ ಬಿ ಯುದ್ಧದ ಸಮಸ್ಯೆ ಇಲ್ಲ ಅಂದಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ 5% ಡೌನ್ ಇರ್ತಿತ್ತೇನೋ ಅಥವಾ ಪಾಸಿಟಿವ್ ಇರ್ತಿದ್ವೇನೋ. ಬಟ್ ಇವತ್ತು ಈ ಸಮಸ್ಯೆ ಕಾರಣಕ್ಕೆ ಇಲ್ಲೂ ಕೂಡ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಓಸ್ವಾಲ್ ಪಂಪ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು 39 ಕೋಟಿ ಆರ್ಡರ್ ಸಿಕ್ಕಿದೆ ಕಂಪನಿಗೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ, ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇವತ್ತು ಡಿಫೆನ್ಸ್ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿದ್ದು, ಅಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಕೆಲವರಲ್ಲಿ ಆಸ್ ಯೂಶುವಲ್ ಡೌನ್ ಫಾಲ್ ಇದೆ. ಅಲ್ಲೇನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಜಾಯ್ನ್ ಆಗ್ಬೋದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬಹುದು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.